ಜೆಮಿನಿಯಲ್ಲಿ ಚಾರ್ಟ್ ಹಿಸ್ಟ್ರಿನ ಹೇಗೆ ಚೆಕ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮೊಬೈಲಲ್ಲಿ ಜೆಮಿನಿ ಮೇಲೆ ಕ್ಲಿಕ್ ಮಾಡಿ. ಜೆಮಿನಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ಏನಾದರೂ ಒಂದು ಕ್ರಿಯೇಟ್ ಮಾಡಿರ್ತೀರ. ಕ್ರಿಯೇಟ್ ಒನ್ ಮೂನ್ ಇಮೇಜ್ ಅಂತ ಹಾಕಿದ್ದೀನಿ. ಜಸ್ಟ್ ಸೆಂಡ್ ಮಾಡ್ತೀನಿ. ಈಗ ಸೆಂಡ್ ಮಾಡಿದ ತಕ್ಷಣ ಅದು ಕ್ರಿಯೇಟ್ ಮಾಡಿ ಕಳಿಸುತ್ತೆ ನಮಗೆ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಈ ರೀತಿಯಾಗಿ ಜನ್ರೇಟ್ ಮಾಡಿಬಿಟ್ಟು ಕಳಿಸ್ತು. ಅದೇ ರೀತಿ ಸೊ ವಿಡಿಯೋನ ಕೂಡ ಕ್ರಿಯೇಟ್ ಮಾಡಿಬಿಟ್ಟು ಸೆಂಡ್ ಮಾಡುತ್ತೆ. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ, ಯಾವುದೋ ಒಂದು ಕಾಲ್ ಬಂತು ಅಥವಾ ಏನೋ ಒಂದು ಕೆಲಸ ಆಯಿತು, ಕಂಪ್ಲೀಟಾಗಿ ಬ್ಯಾಕ್ ಹೋಗ್ತೀರಾ, ಹಾಗೆ ಕ್ಲೋಸ್ ಕೂಡ ಮಾಡ್ತೀರಾ. ಸೊ ಮತ್ತೆ ನೀವು ಆ ವಿಡಿಯೋ ಬೇಕಾಗಿರುತ್ತೆ ಅಥವಾ ನೀವು ಜನ್ರೇಟ್ ಮಾಡಿರುವಂತಹ ಇಮೇಜ್ ಬೇಕಾಗಿರುತ್ತೆ. ಮತ್ತೆ ಜೆಮಿನಿ ಮೇಲೆ ಕ್ಲಿಕ್ ಮಾಡ್ತೀರಾ, ಬಟ್ ಆ ಜೆಮಿನಿ ಅಪ್ಲಿಕೇಶನಲ್ಲಿ ಸೊ ಕಾಣ್ತಾ ಇರಲ್ಲ, ಅಂದರೆ ಹಿಸ್ಟ್ರಿ ಕಂಪ್ಲೀಟಾಗಿ ಹೊರಟೋಗಿರುತ್ತೆ. ಸೊ ಆ ಹಿಸ್ಟ್ರಿನ ಹೇಗೆ ಬ್ಯಾಕಪ್ ಮಾಡೋದು ಅಂದರೆ, ಜಸ್ಟ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ತೋರಿಸುತ್ತಲ್ವ, ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನ್ಯೂ ಚಾಟ್ ಅಂತ ಇದೆ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ರೀಸೆಂಟ್ ಅಂತ ಇದೆ. ರೀಸೆಂಟಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಮೂನ್ ಇಮೇಜ್ ಕ್ರಿಯೇಷನ್ ಅಂತ ಹಾಕಿದೆ. ಜಸ್ಟ್ ಮೂನ್ ಇಮೇಜ್ ಕ್ರಿಯೇಷನ್ ಇಲ್ಲಿ ರೀಸೆಂಟ್ ಹಿಸ್ಟ್ರಿಯಲ್ಲಿ ಬಂದು ಕುತ್ಕೊಂಡಿದೆ. ಅದರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ, ಕಂಪ್ಲೀಟಾಗಿ ಬ್ಯಾಕಪ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡಿರುವಂತಹ ಇಮೇಜ್ ಆಗಿರ್ಬೋದು ಅಥವಾ ನೀವು ಜನ್ರೇಟ್ ಮಾಡಿರುವಂತಹ ವಿಡಿಯೋ ಆಗಿರ್ಬೋದು. ಸೊ ಆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಆ್ಯಸ್ ಯೂಶುವಲ್ ಹೇಗೆ ಜನ್ರೇಟ್ ಮಾಡಿ ಕೊಟ್ಟಿರುತ್ತೋ ಸೊ ಅದೇ ಹಿಸ್ಟ್ರಿಲಿ ಓಪನ್ ಆಗುತ್ತೆ. ವಿಡಿಯೋ ಕೂಡ ಆ್ಯಸ್ ಯೂಶುವಲ್ ಹೇಗೆ ಜನ್ರೇಟ್ ಮಾಡಿಕೊಟ್ಟಿರುತ್ತೋ ಅದೇ ರೀತಿ ವಿಡಿಯೋ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ 100% ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.